ಪ್ರೀತ್ಸೆ ಅಪ್ರಾಪ್ತೆ ಸೂಸೈಡ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಪ್ರಿಯತಮನ ಕಿರುಕುಳವೋ ತಂದೆಯ ಕಿರುಕುಳವೋ, ಪ್ರೇಮಿಗಳ ಆಡಿಯೋ ಕೂಡ ಲಭ್ಯವಾಗಿದೆ. ನಂಜನಗೂಡಿನಲ್ಲಿ ಪ್ರೀತಿಸಿ ಮದುವೆಯಾಗುವಂತೆ ಯುವಕ ನೀಡಿದ ಕಿರುಕುಳಕ್ಕೆ ಅಪ್ರಾಪ್ತೆ ಆತ್ಮಹತ್ಯೆಗೆ ಶರಣಾದ ಘಟನೆಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಇಬ್ಬರ ನಡುವೆ ಲವ್ವಿ ಡವ್ವಿ ಇರುವ ವಿಚಾರ ಬೆಳಕಿಗೆ ಬಂದಿದ್ದು, ಈ ಬಗ್ಗೆ ಆರೋಪ ಹೊತ್ತ ಯುವಕ ಅಪ್ರಾಪ್ತೆಯ ಜೊತೆ ಇದ್ದ ಪ್ರೀತಿಯ ಬಗ್ಗೆ ಫೋಟೋ ಹಾಗೂ ಇಬ್ಬರ ನಡುವಿನ ನಡೆದ ಆಡಿಯೋ ಸಂಭಾಷಣೆ ಬಿಡುಗಡೆ ಮಾಡಿದ್ದಾನೆ. ಆದಿತ್ಯ ಎಂಬ ಯುವಕನ ಮೇಲೆ ಕಿರುಕುಳದ ಆರೋಪ ಬಂದಿತ್ತು. ನಂಜನಗೂಡಿನ ನೀಲಕಂಠ ನಗರ ನಿವಾಸಿ 17 ವರ್ಷದ ಅಪ್ರಾಪ್ತೆ ಆತ್ಮಹತ್ಯೆಗೆ ಯುವಕ ನೀಡಿದ ಕಿರುಕುಳ ಎಂಬ ಆರೋಪ ಮಾಡಲಾಗಿತ್ತು. ಈ ಬಗ್ಗೆ ಅಪ್ರಾಪ್ತ ತಂದೆ ಗುರುಮೂರ್ತಿರವರು ಯುವಕ ಆದಿತ್ಯ ಮೇಲೆ ಕಿರುಕುಳ ಆರೋಪ ಹೊರಿಸಿ ಪ್ರಕರಣ ದಾಖಲಿಸಿದ್ರು. ಇದೀಗ ಆದಿತ್ಯ ಇಬ್ಬರ ನಡುವಿನಲ್ಲಿ ಪ್ರೀತಿ ಇರುವುದನ್ನು ಸ್ಪಷ್ಟಪಡಿಸಿದ್ದು, ಫೋಟೋಗಳನ್ನ ಆಡಿಯೋಗಳನ್ನ ಬಿಡುಗಡೆ ಮಾಡಿದ್ದಾನೆ. ಅಪ್ರಾಪ್ತೆ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿರುವ ಆದಿತ್ಯ ತಂದೆ ಕಿರುಕುಳದಿಂದಲೇ ಸಾವನ್ನಪ್ಪಿರಬಹುದೆಂದು ಶಂಕಿಸಿ ಸೂಕ್ತ ತನಿಖೆ ನಡೆಸುವಂತೆ ಒತ್ತಾಯಿಸಿ ವಿಡಿಯೋ ಮಾಡಿದ್ದಾನೆ. ಬ್ಯೂರೋ ರಿಪೋರ್ಟ್, ಜೈಶಂಕರ್, ಪೇಚಾಪವ ಟಿವಿ, ನಂಜನಗೂಡು. ನಾಳೆನಾ ಒಂದ್ ಲೆಟರ್ ಅಲ್ಲಿ ನಿನ್ ಮೂಮೆಂಟ್ ಸಿಚುವೇಶನ್ ಏನೇನೈತೆ ಪ್ರತಿಯೊಂದು ಬರ್ದ್ಬಿಟ್ಟು ನಿಮ್ ಬಿಲ್ಡಿಂಗ್ ಮೇಲೆ ಎಲ್ಲಾದ್ರೂ ಇಟ್ಬಿಡು. ನಾನ್ ಬಂದು ಯಾವ ಟೈಮಲ್ಲಾದ್ರೂ ಬಂದು ಎತ್ಕೊಂತೀನಿ ಅದನ್ನ. ಆಯ್ತಾ? ಹಾ, ನೀನ್ ಹುಷಾರು, ಊಟ ಮಾಡು ಆಯ್ತಾ? ಊಟ ಮಾಡಕ್ಕೂ ಇಷ್ಟ ಇಲ್ಲ. ನಿಮ್ಮ ಮನೆಯಲ್ಲಿ ಊಟ ಮಾಡಿಲ್ಲ 3 ದಿವಸ. ನಾನ್ ಹೇಳ್ತಾ ಇಲ್ವಾ ಇವಾಗ ಚೆನ್ನಾಗಿರ್ಬೇಕು ಅಂತಂದ್ರೆ ಊಟ ಮಾಡ, ಅರ್ಥ ಮಾಡ್ಕೋ. ನಿಮ್ ಅಪ್ಪ ಎಲ್ಲ ನನ್ ಓಡ್ಸವ್ರೆ ಗೊತ್ತಾ? ತುಂಬಾ ಹೊಡ್ದಿದ್ರ. ನಂಗ್ ನಿಂದೇಳು, ನಿನ್ಗ ಅಷ್ಟೆಲ್ಲ ಹೊಡೆದವ್ರೆ. ನನಗ್ ಹೊಡಿಲ್ಲ. ನೀನ್ ಇವಾಗ ಫೋನ್ ಮಾತಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಫಸ್ಟ್ ಫೋನ್ ಇಡು. ನಿನ್ ಸೇಫ್ಟಿ ಮುಖ್ಯ, ನನ್ಗೆ ಅರ್ಥ ಮಾಡ್ಕೋ. ಹೊಡಿತಾರೆ ನಿನ್ಗೆ, ನಾನು ಇಲ್ಲ ಜಾಗದಲ್ಲಿ. ನನಗೆ ಮನ್ಸಿಲ್ಲ ಪಾಪ ಬದುಕಕ್ಕೆ. ಆ ಮನ್ಸಿಲ್ಲ ಬದುಕಕ್ಕೆ. ಬದುಕಕ್ ಇಷ್ಟ ಇಲ್ವಾ? ನನಗೆ ಯಾರಿಗೋಸ್ಕರ ಬದುಕಂಗಿಲ್ಲ ಅಂದಲ್ಲ. ನಾನ್ ಇಲ್ದೆ ಎಲ್ಗೋಗಿದ್ದೀನಿ ಸರಿ? ತಾಯಿ ಬದುಕಿದ್ರೆ ಬದುಕೋಗು, ನಿಮ್ಮಲ್ಲಿ ಭಾರ ಅಂತ ಗೊತ್ತಾಗ್ತಿದ್ದಾರೆ ನಮ್ಮ ಮನೆಗೆ. ಮದ್ವೆ ಗಿದ್ವೆ ಎಲ್ಲ ಮಾಡಲ್ಲ, ಹೋಗೋ ತಲೆಗೆಡ್ಸ್ಕೊಬೇಡ, ಬರೀ ಡುಬಾಕ್ ಬಿಡೋದವ್ರು. ಇದನ್ನು ನಂಬಿಲ್ಲ ಅಂದ್ರೆ ನಾನ್ ಸತ್ಮೇಲೆ ನಂಬಿಲ್ಲ. ಏಯ್, ನೀನ್ ಹಂಗೆಲ್ಲ ಏನೇನೋ ಮಾತಾಡ್ಬೇಡ. ನೀವು ಇನ್ನು ನಂಬಿಲ್ಲ ಅಂದ್ರೆ ನಾನ್ ಸತ್ಮೇಲೆ ನಂಬಿಲ್ಲ. ಬಂದು ನೋಡ್ಕೊಂಡ್ ಹೋಗ್ತಾ ಇರ್ತಾನೆ, ನೋಡ್ಕೊಂಡ್ ಹೋಗೋದಕ್ಕೆ ನೀವಾಗ ಬಿಟ್ಟಾಕು. ಆ ನನ್ನಿಂದ ಜ್ಯೋತಿ ಅಮ್ಮನ ಅವ್ರದ್ ಬಿಡೋ, ನೀನು ನಿಂದೇಳೋ. ನಂಗ್ ನಿಂದೆ ಚಿಂತೆ. ಸ್ಟೀಫನು ಲೈನಲ್ಲೇ ಅವನೇ. ಈಗ ನನ್ಗೆ ಅವನೊಬ್ನೇ ಸಪೋರ್ಟ್. ಇವಾಗ ಎಲ್ಲಾ ತರ ಹೇಳ್ಕೊಟ್ಟು ಹೆಲ್ಪ್ ಮಾಡ್ತಿರೋದು ನನ್ಗೆ. ನನಗೆ ಪ್ರಿಯಾಕ ಮಧ್ಯಾಹ್ನ ಸ್ಟ್ಯಾಂಡ್ ಇದ್ದು ನನಗೆ ಮಾತಾಡ್ಬೇಕಾದ್ರೆ ಏನೇನೋ ಹೇಳಿದ್ರು ಮೇಲೆ ನಾನು ನಂಬಿಲ್ಲ. ಯಾರು ಸಂಜನಾ ಏನೇನೋ ಹೇಳಿದ್ದ ನನ್ ಮೇಲೆ? ಏನ್ ಹೇಳಿದ್ರು? ಪ್ರಿಯಾನು ಏನೇನೋ ಹೇಳಿದ್ರು. ಪ್ರಿಯಾಕ್ಕನು ನಾನು ಏನೇನೋ ಹೇಳಿದ್ರು. ನನಗದು ಬೇಡ. ನೀವ್ ಎಷ್ಟು ಜನಕ್ಕೆ ಮೋಸ ಮಾಡಿ ನನಗ್ ಮೋಸ ಮಾಡು. ನನಗಂತ ನಾನ್ ಮೋಸ ಮಾಡ್ತೀನಿ ಅಂತ ನಿನಗ್ ಅನ್ಸುತ್ತಾ? ಅದಕ್ಕೆ ಮಾಡಿರೋದಕ್ಕೆ ನಿನ್ಗ ಅಷ್ಟು ಇದಿದ್ರೆ ಸ್ಟೀಫನ್ ಲೈನ್ ಅಲ್ಲೇ ಅವನೇ ಮಾತಾಡಬೇಕಾದ್ರೆ. ನನಗ್ ಬೇರೆಯವ್ರು ನಿಂತಿದೆ ಅಂತ ನಿಮ್ಗೆ ನಂಬಿಕೆ ಬರ್ತಾ ಇರೋದಕ್ಕೆ ತಾನೆ ನನ್ ಕಾಲ್ ಮಾಡ್ತಿರೋದು. ಫಸ್ಟ್ ನೀನ್ ನೋಡ್ಕೊಂಡ್ ಮಾತಾಡೋ. ನಿನ್ ಕಾಲ್ ಹಿಂಗಿಂದಾನೆ ಮುಗಿತೀನಿ. ಅಮ್ಮ ಬಂದ್ಗಿಂದವ್ರು ನೋಡ್ಕೊಂಡ್ ಮಾತಾಡು ಪ್ಲೀಸ್. ನಿನ್ ಹೊಡಿತಾರೆ ಸುಮ್ನೆ. ನನಗ್ ಬದುಕು ಇಷ್ಟ ಇಲ್ಲ ಅಂತಿಲ್ವಾ? ನಾನ್ ಬೇಡ್ವಾ? ಮತ್ತೆ ಬದುಕೈತಲ್ಲ ಅಂದ್ರೆ ನಾನ್ ಬೇಡ ಅನ್ನೋ ತರ ಇದ್ರೆ ಮಾತಂತೀಯ, ಬೇಕು ಅನ್ನೋ ತರ ಇದ್ರೆ ಎಂತ ಹಿಂಗಂತೀಯ? ಈಗ ನೀನ್ ಸಪೋರ್ಟ್ ಕೊಡ್ತೀಯಾ? ಯಾವ ಮೂಮೆಂಟ್ ಅಲ್ಲಾದ್ರೂ ನಾನು ಯಾವ ರೀತಿದಲ್ಲಿ ಬೇಕಾದ್ರೂ ನಿಂತ್ಕೊಂತೀನಿ. ಯಾವ ರೀತಿ
ಏನಿಟ್ಟೆಲ್ಲದು ಇಟ್ಬಿಡ್ತೀನಿ. ಸರಿ ಪಾಪ, ಇಷ್ಟು ಹೇಳಿದೆಯಲ್ಲ, ನನಗೆ ನಾಳೆ ಕಾಂಟ್ಯಾಕ್ಟ್ ಮಾಡು. ಫಸ್ಟ್ ನಮ್ಮ ಅಪ್ಪ ಹತ್ರ ಮಾತಾಡ್ತೀನಿ ಬೆಳಗ್ಗೆ. ಅಂತ ನಾನೇನೋ ಒಂದು ಮಾತಾಡ್ತೀನಿ, ತಲೆಗೆ ಇಡ್ಸ್ಕೊಂಬೇಡ. ನಾನು ಇಲ್ಲಿವರೆಗೂ ನಮ್ಮ ಮಾವ ಆಗುತ್ತೆ ಪಾಪ ನಂಜನಗೂಡ್ಲೆ ಇದ್ರೆ. ನಾನು ನಿಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾನು ಏನ್ ಮಾಡ್ಲಿ? ಏನು ಆಗಲ್ಲ, ಭಯ ಪಡ್ಬೇಡ. ನೀನ್ ನೋಡ್ಕೊಂಡ್ ಮಾತಾಡ. 1/2 hour ಆಯ್ತು ಅಮ್ಮ ಬಂದ್ಗಿಂದದು. ಇಲ್ಲ ಇಲ್ಲ ಗಂಡ ಹತ್ರನೇ ನಿಂತಿದ್ದೀವಿ. ಆಚೆ ನಿಂತಿದ್ಯಾ? ಅಪ್ಪ ಅಪ್ಪ ಹೋಟೆಲ್ನಿಂದ ಬಂದಿಲ್ಲ. ನವ್ಯ ಎಷ್ಟೊತ್ತಿಗೆ ಹೋದ್ಲು? ನಿಮ್ಮಮ್ಮ ಫಸ್ಟ್ ಆಫ್ ಆಲ್ ಅಂಗಡಿಗೆ ಹೋಯ್ತಾ? ಹಿಂದೆ ಎಲ್ಲರೂ ಹಿಂದೆಯಿಂದನೇ ನೋಡ್ಕೊಂಡು ಕೂತಿದ್ದೆ. ಅಲ್ಲ, ಹಿಂದೆ ಎಲ್ಲರೂ ನಿಂತ್ಕೊಂಡ್ ಕೇಳಿಸ್ಕೊಂತವ್ರ ಹೆಂಗೆ ನೋಡು. ಇಲ್ಲ ಈ ತರ ಮೂಮೆಂಟ್ ಅಲ್ಲಿ ಫೋನ್ ಇಕ್ಬಿಟ್ಟು ಹೋಗವ್ರೆ ಅಂದ್ರೆ ಏನಾರು ಒಂದ್ ಸಮಥಿಂಗ್ ಇಟ್ಟಿರ್ತಾರೆ. ಅದಕ್ಕೆ ಇಲ್ಲ ಪಾಪಾ, ನೀ ನನ್ಗೆ ನಾಳೆ ಒಂದಿನ ಟೈಮ್ ಕೊಡು. ಏನಕ್ಕೆ? ನಾ ಏನೋ ಮಾಡ್ತೀನಿ, ಏನೋ ಹೇಳ್ತೀನಿ ನಿನ್ಗೆ. ಏನಾದ್ರು ಮಾಡಿ, ಬಟ್ ನಿಮ್ಗೆ ಎಫೆಕ್ಟ್ ಆಗೋ ತರ ಬೇಡ. ಏನಾಗತ್ತಾರ? ನಿಮ್ಗೆ ಎಫೆಕ್ಟ್ ಆಗೋ ತರ ಬೇಡ. ಹುಷಾರು, ಟೈಮ್ ಊಟ ಮಾಡಿ. ನೀನ್ ಚೆನ್ನಾಗಿದ್ರೆ ನಾ ಚೆನ್ನಾಗಿದ್ದಂಗೆ, ಹೇಳ್ತಾ ಇಲ್ವಾ? ನೋಡು, ನಿಮ್ಮ ಅಮ್ಮ ಬೈದ್ರು, ನಿಮ್ಮ ಅಕ್ಕ ಬೈದ್ರು, ನಿಮ್ಮ ಅಪ್ಪ ಬೈದ್ರು, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳಕ್ ಹೋಗಲ್ಲ. ಇಷ್ಟು ದಿನ ಆದ್ರೂ ಅವ್ರಷ್ಟು ಬೈದ್ರುವೆ ಸೋತ್ಕೊಂಡಿದೀನಿ ಅಂದ್ರೆ ನಿನ್ಗೋಸ್ಕರ. ನಾನ್ ರಿವರ್ಸ್ ಮಾತಾಡ್ಬಿಟ್ಟು ಹಿಂಗ್ ಜಗಳಕ್ ನಿಂತ್ಕೊಂಬೋದಿತ್ತು, ನಿನ್ ಕೆರಿಯರ್ ಹಾಳಾಗ್ಬಿಡುತ್ತೆ. ಈಗ್ಲೂ ನಾನು ನೀನೇ ಬೇಕು ಅಂತ ನಿಂತ್ಕೊಂಡ್ಬಿಟ್ರುವೆ ನಿನ್ನ ಕಾಲೇಜಿಗೆ ಕಳ್ಸಲ್ಲ, ಎಂತಕ್ಕೂ ಕಳ್ಸಲ್ಲ. ಅದೊಂದಕ್ಕೆ ಎಲ್ಲಾ ತರ ಸೋತ್ಕೊಂಡು ಆಯ್ತು ಕಳ್ಸಲ್ವಾ? ನನ್ನ ಮದ್ವೆ ಮಾಡ್ತವ್ರೆ ಅಂತಿಲ್ವಾ? ಯಾವ ಮದ್ವೆ ಮಾಡ್ತಾರೆ? ಮಣ್ಣು ಈಗ ಅಮ್ಮ ಬತ್ತವ್ರ? ಪಾಪ ನೀನ್ ಹುಷಾರು, ಟೈಮ್ ಸರಿಯಾಗಿ ಊಟ ಮಾಡು. ನೀನ್ ಕಾಲ್ ಮುಗಿತೀನಿ. ಬಟ್ ನಾಳೆ ನನ್ಗೆ ಒಂದ್ ಲೆಟರ್ ಬರ್ದು ನೀನ್ ಅದ್ರ ಮೇಲೆ ಇಕ್ಕಿರು. ಏನೇ ಅಪ್ಡೇಟ್ಸ್ ಇದ್ರುವೆ. ಡೈಲಿ ಏನೋ ಕಾಲ್ ಮಾಡಕ್ಕಾಗಿಲ್ಲ ಅಂದ್ರೆ ಆತರ ಅಪ್ಡೇಟ್ಸ್ ಇದ್ರೆ ನೀನ್ ಬರ್ದ್ಬಿಟ್ಟು ನಿಮ್ ಬಿಲ್ಡಿಂಗ್ ಮೇಲೆ ಎಲ್ಲಾದ್ರೂ ಒಂದ್ ಕಡೆ ಇಕ್ಬಿಡು. ನಾನು ಹುಡ್ಕೆತ್ಕೊಂತೀನಿ. ನೀನ್ ತಲೆಗೆಡ್ಸ್ಕೊಬೇಡ ಆಯ್ತಾ? ಹುಷಾರು ಜೋಪಾನ ಪಾಪ, ಹುಷಾರು. ನೀನ್ ಊಟ ಮಾಡಕಂದ. ನೀನ್ ಭಯ ಪಡ್ಬೇಡ, ಅವನೇ. ನೀನ್ ಹುಷಾರು. ಹಲೋ, ಸ್ಟಾರ್ಟ್. ನನ್ನ ಹೆಸರು ಆದಿತ್ಯ ಅಂತ. ಮೊನ್ನೆ ನೀಲ್ಕಂಠ ನಗರದಲ್ಲಿ ಗುರುಮೂರ್ತಿ ಮಗಳಾದ ದಿವ್ಯಾ ಅವಳ ಸಾವಿನ ಸುದ್ದಿ ಕೇಳಿ ಬಹಳ ಆತಂಕ ಆಗಿದೆ. ಅವಳ ಪರಿಚಯ ಅಂದರೆ ಅವ್ರ ಅಕ್ಕ ನನ್ನ ಕ್ಲಾಸ್ಮೇಟ್ ಆಗಿದ್ರು ಡಿಗ್ರಿ ಕಾಲೇಜಲ್ಲಿ. ನಾನು ಅವಳು ಅವ್ರ ಅಕ್ಕನಿಂದ ಪರಿಚಯ ಆಗಿದ್ದು. ಈಗ ಸುಮಾರು ಒಂದು 8 ತಿಂಗಳಿಂದ ಪ್ರೀತಿಸ್ತಾ ಇದ್ದೋ. ಮಧ್ಯಂತರದಲ್ಲಿ ಅವ್ರ ತಂದೆ ವಿಷಯ ಗೊತ್ತಾದಾಗ ಅವ್ರು ನನಗೆ ಕಾಲ್ ಮಾಡಿ ಏನು ಬೇಡ ಮುಂದುವರಿಯೋದು ಅಂತ ಹೇಳಿದಾಗ ನಾವು ಕಾನೂನು ಪ್ರಕಾರ ವಿರುದ್ಧ ಇದು 18 ಆದ್ಮೇಲೆ ಮದುವೆ ಆಗೋಣ ಅಂತ ನಿರ್ಧಾರ ಮಾಡ್ಕೊಂಡಿದ್ದೋ. ಅಷ್ಟರಲ್ಲಿ ಈಗ 2-3 ದಿನದ ಮುಂಚೆ ಏನಾಗಿದೆ ಅಂತ ಗೊತ್ತಿಲ್ಲ. ಅವ್ರ ತಂದೆ ನನಗೆ ಸುಳ್ಳು ಆರೋಪ ಮಾಡಿದ್ದಾರೆ. ನನ್ನ ಮಗಳು ಕಿರುಕುಳ ಕೊಡ್ತಾ ಇದ್ದ, ಅದರಿಂದ ಅವಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ. ಆದ್ರಿಂದ ಅವ್ರ ತಂದೆ ತುಂಬಾ ಕಿರುಕುಳ ಕೊಟ್ಟಿರೋದಕ್ಕೆ ಮತ್ತೆ ನಾನು ಅವಳಿಗೆ ಕಿರುಕುಳ ಕೊಟ್ಟಿಲ್ಲ ಅನ್ನೋದಕ್ಕೆ ನಾನು ಎವಿಡೆನ್ಸ್ ಏನ್ ಬೇಕು ಅದನ್ನ ನಾನು ತಲುಪಿಸಿದ್ದೀನಿ. ಅದರಿಂದ ಅವ್ರ ತಂದೆ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ. ಆದ್ರಿಂದ ಪೊಲೀಸ್ ಆರಕ್ಷಕರು ಇದನ್ನ ಎವಿಡೆನ್ಸ್ ಎಲ್ಲಾನು ತನಿಖೆ ಮಾಡಿ ಒಂದು ನ್ಯಾಯ ಒದಗಿಸ್ಬೇಕು ಅಂತ ಕೇಳ್ಕೊಂತೀನಿ. ಅವ್ರ ತಂದೆ ಕಿರುಕುಳದಿಂದ ಆಗಿರಿದೆಯೋ ಅಥವಾ ಅವಳೇ ಮಾಡ್ಕೊಂಡಿದ್ದಾಳ ಅದು ನನ್ಗೆ ಗೊತ್ತಿಲ್ಲ. ಆದ್ರೆ ಆಗ್ಬಾರ್ದಿತ್ತು, ಆಗ್ಬಿಟ್ಟಿದೆ. ಅದಕ್ಕೆ ಪೊಲೀಸರು ತನಿಖೆ ಮಾಡಿ ನನ್ನ ಮೇಲೆ ಇಲ್ದರ ಆರೋಪ ಮಾಡೋರೆ. ಇದು ಸರಿ ಇಲ್ಲ. ಅವರ ತಂದೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಇದನ್ನ ಕ್ಲೀನಾಗಿ ಸರಿಯಾಗಿ ತನಿಖೆ ಮಾಡಿ ಆರಕ್ಷಕರು ಒಂದು ನ್ಯಾಯ ಒದಗಿಸ್ಕೊಡ್ಬೇಕಂತ ಕೇಳ್ಕೊಂತೀನಿ. ನಾನು ಇದಕ್ಕೆ ಸಂಬಂಧಪಟ್ಟಿರತಕ್ಕಂತೆ ನಾನು ದಿವ್ಯಾ ಇಬ್ರು ಪ್ರೀತಿಸಿದ ನಿಜ. ನಾನು ಅವಳಿಗೆ ಯಾವುದೇ ಕಿರುಕುಳ ಕೊಟ್ಟಿಲ್ಲ ಅನ್ನೋದಕ್ಕೆ ಏನೇನು ಎವಿಡೆನ್ಸ್ ಬೇಕೋ ಅದನ್ನ ನಾನು ತಲುಪಿಸಿದ್ದೀನಿ.